ಸಂಭು, ಆ ದೇವ್ರು ಕಾಪಾಡ್ಬಿಟ್ಟ ಸಂಭು. ಇವತ್ತು ನನ್ನ ದೇವ್ರ ತವ ಬೇಡ್ಕೊಂಡಿದ್ದು 2 ದಿವಸ ನೆರವೇರ್ಬಿಡ್ತು. ಒಂದು, ನೀನು ಹುಷಾರಾಗಿ ಪ್ರಜ್ಞೆ ಬರಬೇಕು. ಇನ್ನೊಂದು, ನನ್ನ ಅಪ್ಪ ಯಾರು ಅಂತ ನಂಗೆ ಗೊತ್ತಾಗಬೇಕು. 2 ದಿವಸ ನೆರವೇರ್ಬಿಡ್ತು ಸಂಭು. ಏಟಿ ಚಿತ್ರ ಅಲ್ವಾ ಸಂಭು? ನೀನ್ ಗುಣ ಆಗಿ ಬಂದಿರೋದೆ ನನಗೆ ಸ್ಯಾನೆ ಸಂತೋಷ. ನೀನ್ ಇದ್ಯಾವುದನ್ನು ತಲೆಗೆ ಹಾಕಬೇಡ. ನೀನ್ ಪೂರ್ತಿ ಗುಣ ಆಗಿ ವಾಪಸ್ ಬಾ. ನೀನ್ ವಾಪಸ್ ಬಂದೇ ಬತ್ತೀಯ ಅಂತ ನಂಗೆ ಸೆಂದಾಗ ಗೊತ್ತು. ನನ್ಗಿರೋ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕಂಡ್ಕತೀನಿ. ಕಾರ್ ಮೋಡ ಸರ್ದೈತೆ ಸಂಭು. ಬೆಳಗ್ ಬೀಳದ್ ಒಂದೇ ಬಾಕಿ. ಐ ಹೋಪ್ ಎವ್ರಿಥಿಂಗ್ ಇಸ್ ಫೈನ್. ನಾನು ಶಂಭು ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆನೇ ನೀವು ಅಳ್ತಾ ಇದ್ರಿ. ನಾನು ಇನ್ನೂ ಒತ್ತಾಯ ಮಾಡಿದ್ರೆ ನಿಮ್ಗೆ ಎಲ್ಲಿ ಬೇಸರ ಆಗುತ್ತೆ ಅಂತ ನಾನೇನು ಕೇಳಕ್ಕೆ ಹೋಗಲಿಲ್ಲ. ಅಥವಾ ನನಗೆ ಬೇಜಾರಾಗುತ್ತೆ ಅಂತ ನೀವು ಹೇಳಿಲ್ವಾ? ಎಲ್ಲ ಓಕೆ ಅಲ್ವಾ? ಏನಾದ್ರು ತೊಂದರೆನಾ? ನಾನು ಹಾಸ್ಪಿಟಲಲ್ಲಿದ್ದಾಗಲೂ ನಂಗೆ ಇದೇ ವಿಷಯ ಕೊರಿತಿತ್ತು. ಯಾಕೋ ನೀವು ಹತ್ರ ನನಗೆ ತಡೆಯೋದಕ್ಕಾಗಲ್ಲ ಕಮಲಿ ಅವರೇ. ಇಷ್ಟು ಚೆನ್ನಾಗಿ ನಿದ್ರೆ ಮಾಡ್ತಿರೋರ್ನ ಹೇಗೆ ತಾನೇ ಎಬ್ಬರ್ಸಕ್ಕೆ ಮನ್ಸು ಬರುತ್ತೆ? ಮುದ್ದು ಗೊಂಬೆ ಮೇಲೆ ದೃಷ್ಟಿ ಆಗುತ್ತೆ ಅನ್ನೋ ಕಾರಣಕ್ಕೆ ಆಗಾಗ ಲೈಟ್ ಆಗಿ ದೇವರು ನಿಮ್ಗೆ ಕಷ್ಟ ಕೊಟ್ಟು ಅಳಿಸ್ತಾ ಇರ್ತಾನೋ ಏನೋ. ಗಾಡ್, ಯು ಆರ್ ಟೂ ಬ್ಯಾಡ್. ಮೆಟ್ಟೆಲ್ಲ ವರ್ಷ ಆಯ್ತಾ? ಆಯ್ತಮ್ಮವ್ರೆ. ಇಬ್ರು ಒಳಗಡೆ ಹೋಗಿ ನೀಟಾಗಿ ಎಲ್ಲ ಜೋಡಿಸ್ಕೊಳ್ಳಿ. ಬೇಗ ಹೋಗಿ, ಬೇಗ. ಅಪ್ಪ ಡೆಕೋರೇಷನ್ ಮುಗಿಸ್ರಪ್ಪ ಬೇಗ, ಆಯ್ತಾ?
ಇದನ್ನು ನನ್ನ ಮಗಳಿಗೆ ಕೊಟ್ಟರೆ ತುಂಬ ಖುಷಿಯಾಗುತ್ತಲ್ವಮ್ಮ? ಖಂಡಿತ ಖುಷಿ ಆಗತ್ತೆ ಚಂದ್ರು. ಮಾಮ್, ಹೇಗೆ ಕಾಣಿಸ್ತಾ ಇದ್ದೀನಿ? ಗುಡ್ ಮಗಳೇ, ಸಖತ್ತಾಗಿದ್ನಲ್ಲ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ಯಾ. ಊರ್ಮಿ, ನಿನಗೆ 18, ನಿನ್ನ ಮಗಳಿಗೆ 18 ಅಂತ ಜನ ಎಲ್ಲ ಕೇಳ್ತಾರಷ್ಟೆ. ಹೇಳಿ ಬೇಬಿ ಬಂದ್ಲು. ಅನಿಕಾ, ಇದೆಲ್ಲ ನಿನಗೋಸ್ಕರನೇ ಬೇಬಿ. ಹ್ಯಾಪಿ ಬರ್ಡೇ. ಕಮಲಿ, ಹೋಗಿ ಅನಿಕಾಗ್ ವಿಶ್ ಮಾಡು. ಹುಟ್ಟು ಹಬ್ಬದ ಶುಭಾಶಯಗಳು ಅನಿಕಾ.
ಅನಿಕಾ, ಅನಿಕಾ, ಪ್ರತಿ ವರ್ಷನೂ ನೀನು ಹುಟ್ಟಿದಬ್ಬ ಈ ಮನೆಗೆ ಒಂದು ಹೊಸ ಉತ್ಸಾಹನ ತಂದುಕೊಡುತ್ತೆ. ಈ ಮನೇಲಿ ನಗುನೇ ಮರ್ತೋಗಿದ್ದಂಥ ಸಮಯದಲ್ಲಿ ನೀನು ಬಂದೆಮ್ಮ. ನೀನು ಈ ಮನೆ ಬೆಳಕು. ಇವತ್ತಿಗೆ ನಿನಗೆ 18 ವರ್ಷ. ಈ ಖುಷಿನ ಅದ್ದೂರಿಯಾಗಿ ಆಚರಿಸ್ಬೇಕು ಅಂತ ಎಲ್ಲರೂ ಅಂದ್ಕೊಂಡಿದ್ದೀವಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅನಿಕಾ. ಖುಷಿನಾ? ಅನಿಕಾ, ಇವತ್ತು ನಿನ್ನ ದಿನ. ನಿನಗೆ ಹೇಗೆ ಕೇಳ್ತೀಯ ಹಾಗೆ ಸೆಲೆಬ್ರೇಟ್ ಮಾಡೋಣ. ಹೇಳು, ನಿನಗೆ ಯಾವ ಥರ ಪಾರ್ಟಿ ಬೇಕು? ಉರ್ಮಿಳಾ, ಅನಿಕಾ ಯಾರ್ಯಾರನ್ನ ಇನ್ವೈಟ್ ಮಾಡಕ್ಕೆ ಹೇಳ್ತಾಳೋ ಅವ್ರಿಗೆಲ್ಲರನ್ನೂ ಇನ್ವೈಟ್ ಮಾಡೋಣ. ಅನಿಕಾ, ಈ ಸರಿ ನಿನ್ನ ಪಾರ್ಟಿನ ಎಲ್ಲರೂ ನೆನ್ಪಿಡ್ಕೋಬೇಕು. ಆ ಥರ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ಕಮ್ಲಿ, ಯಾಕೆ ನಿನ್ ಮನ್ಸಲ್ಲಿ ಏನೋ ಕೊರ್ಗೈತೆ? ಎಲ್ರೂ ಅನಿಕಾ ಹುಟ್ಟದಬ್ಬನ ಈಟೊಂದು ಖುಷಿಯಾಗಿ ಆಚರಣೆ ಮಾಡ್ತಿರುವಾಗ ನೀನ್ ಯಾಕೆ ಸಪ್ಪಗಿದ್ಯಾ? ಇದ್ರ ಬಗ್ಗೆ ನಿಂಗೆ ಯಾಕೆ ಕಮ್ಲಿ ಖುಷಿ ಆಯ್ತಿಲ್ಲ? ನಿನಗ್ ಸಿಗ್ಬೇಕಾಗಿದ್ದು ಅನಿಕಂಗ್ ಸಿಗ್ತಾ ಐತೆ ಅನ್ನೋ ಸಂಕಟನ? ಛೆ, ಹಂಗೆಲ್ಲ ನೀನ್ ಯೋಚನೆ ಮಾಡಂಗಿಲ್ಲ. ಹೇಳು ಅನಿಕಾ, ಯಾವ ಥರ ಪಾರ್ಟಿ ಬೇಕು ನಿನಗೆ? ಯಾವ ಬರ್ತ್ಡೇನು ಬೇಡ. ಹಲೋ ರಿಷಿ. ಇದು ನಿಜವಾಗ್ಲೂ ಅನಿಕಾನೇನಾ? ವಾಲ್ಯೂಮ್ ಫುಲ್ ಇದ್ರೂ ಇಷ್ಟೊಂದು ಡಲ್ಲ ಕೇಳಿಸ್ತಿದ್ಯಲ್ಲ. ಹಲೋ, ಕ್ಯಾ ಹುವಾ? ಹೇಳು ರಿಷಿ, ನಾನೇ ಮಾತಾಡ್ತಿರೋದು. ಎಲ್ಲೋ ಹೆವಿಯಾಗಿ ಮಿಸ್ ಹೊಡಿತಾ ಇದೆಯಲ್ಲ. ಅಲ್ಲ, 364 ದಿನನೂ ಬರ್ಡೇಗೋಸ್ಕರ ಕಾಯೋವಂಥ ಹುಡುಗಿ ನೀನು. ಲಾಸ್ಟ್ ಇಯರು 17ನೇ ವರ್ಷಕ್ಕೆ ಇಡೀ ಕಾಲೇಜ್ಗೆ ಊಟ ಹಾಕ್ಸಿದ್ದೆ. ಈಗೇನಾಯ್ತು? ಹೇ, ಈಗ ಸೈಲೆಂಟ್ ಆಗಿದ್ರೆ ಹೇಗೆ? ಆ್ಯಕ್ಚುಲಿ ನನ್ನ ಕಡೆಯಿಂದ ನಿನ್ಗೊಂದು ಸರ್ಪ್ರೈಸ್ ಇದೆ. ನೋ ರಿಷಿ, ನನಗೇನು ಬೇಡ. ಮನೆಯಲ್ಲೂ ಪಾರ್ಟಿ ಎಲ್ಲ ಬೇಡ ಅಂತ ಹೇಳಿದ್ದೀನಿ. ಹೇ, ಯಾಕೆ? ಇನ್ಯಾಕೆ? ಎಲ್ಲ ಶಂಭುಯಿಂದಾನೆ. ಈ ಟೈಮಲ್ಲೇ ಎಚ್ಚರ ಆಗ್ಬೇಕಿತ್ತ ಅವನಿಗೆ? ಗಾಡ್. ಹೇ, ಹಲೋ, ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದೆಯಾ? ಆ್ಯಕ್ಚುಲಿ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಆಗಿ ನಿನ್ನ ಕರೀತಾ ಇದ್ದೀನಿ. ನೀನು ಮಿಸ್ ಮಾಡಲೇಬಾರ್ದು. ಐ ವಿಲ್ ಸೆಂಡ್ ಯು ದ ಲೊಕೇಶನ್. ಯು ವಿಲ್ ಬಿ ದ್ಯಾರ್. ಓಕೆ, ಸಿ ಯು. ನೋ ಅನ್ನೋ ಹಾಗೆ ಇಲ್ಲ. ಬಾಯ್. ಥ್ಯಾಂಕ್ಸ್ ಮಾ. ನೀವು ಮಂಗಳಮ್ಮ, ನೀವಿಲ್ಲಿ? ನಿನ್ನೆ ನಿಮ್ಮ ಅಮ್ಮರ ಕೊಟ್ಟು ಬಂದೆ. ಸೀರಿಯಸ್ಲಿ?
ನಾನೀಗ ನಿಮ್ಮನ್ನ ಮಂಗಳಮ್ಮ ಅಂತ ಕರಿಬೇಕಾ ಅಥವಾ ಸರೋಜಮ್ಮ ಅಂತ ಕರಿಬೇಕಾ? ನಿಮಗೆ ನನ್ನ ಮ್ಯಾಕೆ ಕೋಪ ಇಲ್ವಾ? ಕೋಪನ ನಿಮ್ಮೇಲ? ಏನು ಹೇಳ್ತಿದ್ದೀರಾ ನೀವು? ಮಂಗಳಮ್ಮ, ನಿಮ್ಮ ಮೇಲೆ ನನಗೆ ಯಾವುದೇ ಥರ ಕೋಪ ಇಲ್ಲ. ಅದು ಅಲ್ಲದೆ ನಮ್ಮ ಅಮ್ಮಂಗೆ ಈಗ ಕಮಲಿ ಅವ್ರ ಮೇಲೆ ಯಾವುದೇ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗೂ ಇಲ್ಲ. ನೀವು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಎಲ್ಲನೂ ಹ್ಯಾಪಿ. ಆದರೆ ಈಗಲೇ ಎಲ್ರಿಗೂ ಕಮಲಿನೆಯ ನನ್ನ ಮಗಳು ಅಂತ ಬೇಡ, ಯಾರಿಗೂ ಗೊತ್ತಾಗದು ಬೇಡ. ಓಕೆ? ನೀವು ಅಮ್ಮ ಮಗಳು ಒಂಥರ ವಿಚಿತ್ರಪ್ಪ. ನಿಮ್ಮಿಬ್ರು ಮಧ್ಯ ತುಂಬ ಸೀಕ್ರೆಟ್ಸ್ಗಳಿವೆ. ನಾನು ಅವ್ರನ್ನ ಇವತ್ತು ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಇಲ್ಲಿ ಕರ್ಕೊಂಡು ಬರ್ತೀನಿ. ಡೋಂಟ್ ವರಿ, ನಾನು ಕಮಲಿ ಅವರು ನಿಮ್ಮ ಮಗಳು ಅಂತ ಯಾರಿಗೂ ಹೇಳಲ್ಲ. ರಚನಾನು ಹೇಳೋದಕ್ಕೆ ಬಿಡಲ್ಲ. ಓಕೆ? ಅನಿಕಾ ತನ್ನ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಸ್ವಲ್ಪ ಲೇಟಾಗಿ ವಿಶ್ ಮಾಡಿದ್ರು ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡೋದು. ಆದ್ರೆ ಇವತ್ತು ಹುಟ್ಟುಹಬ್ಬದ ಆಚರಣೆನೇ ಬೇಡ ಅಂತ ಹಠ ಹಿಡಿದು ಕೂತಿದ್ದಾಳೆ. ಅವಳ ಮನ್ಸಲ್ಲಿ ಏನಿದೆಯೋ ಏನೋ ಅರ್ಥನೇ ಆಗ್ತಾ ಇಲ್ಲ. ನಮ್ಮ ಗೌರಿ ಫೋಟೋ ಕಮಲಿ ಇದು. ನೋಡು ನೋಡು ಎಷ್ಟು ಲಕ್ಷಣವಾಗಿದ್ದಾಳೆ. ಇವಳು ನಮ್ಮನೆ ಮಹಾಲಕ್ಷ್ಮಿ ಕಮಲಿ. ಇವಳು ನನ್ನ ಸೊಸೆ ಗೌರಿ ಚಂದ್ರು ಮದ್ವೆ ತೆಗೆದಿದ್ದ ಫೋಟೋ ಇದು. ಚಂದ್ರು ಇವಳು ನೆನಪಿಗೋಸ್ಕರ ಇಟ್ಕೊಂಡಿದ್ನೋ ಏನೋ. ಕಂಬಳಿ ಬಾಮ್ಮ ಕಮಲಿ. ಕಮಲಿ, ನೀನ್ ಕಾಣಿಸ್ಲಿಲ್ಲ ಅಂತ ತಾತನ್ ಚಡಪಡಿಕೆ ನೋಡ್ಬೇಕಾಗಿತ್ತು. ನೋಡು, ನೀನ್ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ನಮ್ಗೊಂದ್ ಮಾತು ಹೇಳ್ಬಿಟ್ಟು ಹೋಗು. ರೀ, ಅವಳಿಗೆ ಹೇಳಿದ್ದೀನಿ, ಇನ್ಮೇಲೆ ಅವಳು ಎಲ್ಲಿಗೆ ಹೋಗ್ಬೇಕು ಅಂದ್ರೂ ನಮ್ಗೆ ಹೇಳ್ಬಿಟ್ಟು ಹೋಗ್ತಾಳೆ. ಸರಿನಾ? ಏನಾಯ್ತು ಕಮಲಿ? ಏನಾದ್ರೂ ಹೇಳ್ಬೇಕಾಗಿತ್ತಾ? ಸ್ಯಾನೆ ಐತೆ ಅಜ್ಜಿ. ಮನ್ಸಾರೆ ನಿಮ್ಮಿಬ್ರು ತವ ಮಾತಾಡಕ್ಕೆ ಬಿಡ್ದಷ್ಟು ಇಸಿ ಐತೆ. ಆದ್ರೆ ಹೆಂಗೆ ಹೇಳೋದು ಅಂತ ಗೊತ್ತಾಯ್ತಿಲ್ಲ. ನಮ್ಮ ಅಜ್ಜಿ ಅಂತ ಒಬ್ರು ಸಿಕ್ಕಿದ್ರೆ ಏನೆಲ್ಲ ಮಾತಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಅದೆಲ್ಲ ನಾಲ್ಗೆ ತುದಿಲ ನಿಂತು ಬಿಟ್ಟೈತೆ ಅಜ್ಜಿ. ಗುರುಗಳು ಹೇಳ್ದಂಗೆ ಅದಕ್ಕೊಂದು ಸರಿಯಾದ ಕಾಲ ಬರುತ್ತೋ ಏನೋ. ನಾನು ಕಾಯ್ತೀನಿ ಅಜ್ಜಿ. ಕಮಲಿ, ಅಜ್ಜಿ ಏನಿಲ್ಲ ಅಜ್ಜಿ, ನಿಮ್ಮನ್ನು ತಾತ ಇನ್ನೂ ನೋಡ್ಕೊಂಡು ಹೋಗುಮ ಅಂತ ಬಂದೆ.